ಇವತ್ತು ನಮ್ಮ ಹತ್ರ ಇದೆ OnePlus ಕಡೆಯಿಂದ OnePlus 13. OnePlus 13 ಸೀರೀಸ್ ಅಲ್ಲಿ 2 ಸ್ಮಾರ್ಟ್ ಫೋನ್ಸ್ ಲಾಂಚ್ ಆಗಿದಾವೆ, OnePlus 13 ಹಾಗೆ OnePlus 13R ಅಂತ. ಇವತ್ತಿನ ವಿಡಿಯೋಲಿ ನಾನು OnePlus 13 ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೇನಾದ್ರೂ OnePlus 13R ನ ಅನ್ಬಾಕ್ಸಿಂಗ್ ವಿಡಿಯೋ ಬೇಕು ಅಂತ ಇದ್ರೆ ನೀವು ಕಮೆಂಟ್ ಮಾಡಿ, ಅದಕ್ಕೂ ಸಹ ಒಂದು ವಿಡಿಯೋ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ನಾವು OnePlus 13 ಬಗ್ಗೆ ಮಾತಾಡೋಣ. OnePlus ನಂಬರ್ ಸೀರೀಸ್ ನ ಫ್ಲಾಗ್ಶಿಪ್ ಸೀರೀಸ್ ಅಂತಾನೆ ಹೇಳ್ಬೋದು. OnePlus ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಇದರಲ್ಲಿ ಬೆಸ್ಟ್ ಕ್ಯಾಮೆರಾ, ಬೆಸ್ಟ್ ಡಿಸ್ಪ್ಲೇ, ಬೆಸ್ಟ್ ಡಿಸೈನ್, ಬೆಸ್ಟ್ ಪರ್ಫಾರ್ಮೆನ್ಸ್ ಹಾಗೆ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಹಾಗೆ ಈ ಫೋನ್ ನ OnePlus ಅವರು ನಮ್ಗೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ಬಂದು ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಟೋಟಲ್ 3 ಶಾಪ್ಸ್ ಇದಾವೆ. ನಿಮ್ಗೆ ಏನಾದ್ರೂ ಹೊಸ ಫೋನ್ಸ್, ಹೊಸ ಟಿವಿ, ಲ್ಯಾಪ್ಟಾಪ್ ಬೇಕು ಅಂತ ಇದ್ರೆ ಈ 3 ಶಾಪ್ಸ್ ಅಲ್ಲಿ ನಿಮ್ಗೆ ಯಾವ ಶಾಪ್ ಹತ್ರ ಆಗುತ್ತೋ ನೀವು ಅಲ್ಲಿ ಹೋಗಿ ತಗೋಬಹುದು. ನಿಮ್ಗೆ ಬೆಸ್ಟ್ ಡಿಸ್ಕೌಂಟ್ ಜೊತೆಗೆ ಬೇರೆ ಬೇರೆ ಆಫರ್ಸ್ ಕೂಡ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ನೋಡಿ ಬಾಕ್ಸ್ ಇದೇ ರೀತಿ ಇರುತ್ತೆ, ರೆಡ್ ಕಲರ್ ಅಲ್ಲಿ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಈ ಬಾಕ್ಸ್ ನ ನಾವು ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಇಲ್ಲಿ ಇನ್ನೊಂದು ಬಾಕ್ಸ್ ಕಾಣಿಸುತ್ತೆ. ಈ ಬಾಕ್ಸ್ ಅಲ್ಲಿ ನಮ್ಗೆ ಸಿಮ್ ಎಜೆಕ್ಟರ್ ಪಿನ್ ಇದೆ, ಹಾಗೆ ಕೆಲವು ಸ್ಟಿಕ್ಕರ್ಸ್ ಗಳು ಇದಾವೆ, ಯೂಸರ್ ಮ್ಯಾನ್ಯುಯಲ್ ನ ಕೊಟ್ಟಿದ್ದಾರೆ, ಹಾಗೆ ಒಂದು ಒಳ್ಳೆ ಕ್ವಾಲಿಟಿಯ ಸಿಲಿಕಾನ್ ಬ್ಯಾಕ್ ಕವರ್ ಕೂಡ ಇದರಲ್ಲಿ ಸಿಗುತ್ತೆ. ಇದು ಏನು ಬೇಗ ಗಲೀಜ್ ಆಗೋದಿಲ್ಲ. ಇದಲ್ಲದೆ ಬಾಕ್ಸ್ ಅಲ್ಲಿ ನಮ್ಗೆ ಫೋನ್ ಸಿಗುತ್ತೆ. ಇದನ್ನ ನಾವು ಸೈಡ್ ಗೆ ಇಟ್ಟು ಬಾಕ್ಸ್ ಅಲ್ಲಿ ಇನ್ನೇನೇನ್ ಸಿಗುತ್ತೆ ಅಂತ ನೋಡೋಣ. ಇದರಲ್ಲಿ ನಮ್ಗೆ 100 ವ್ಯಾಟ್ ಸೂಪರ್ ವೋಕ್ ಚಾರ್ಜರ್ ಸಿಗುತ್ತೆ. ಟೈಪ್ A to ಟೈಪ್ C ಕೇಬಲ್ ನ ಕೊಟ್ಟಿದ್ದಾರೆ. ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೀವು ಯಾವುದೇ ರೀತಿಯ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯನೇ ಇರೋದಿಲ್ಲ. ಇದರ ಡಿಸೈನ್ ತುಂಬಾ ಪ್ರೀಮಿಯಂ ಆಗಿದೆ. ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಈ ಫೋನ್ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಇಂದ ಕ್ವಾಡ್ ಕವರ್ಡ್ ಆಗಿದೆ. ಇದರಿಂದ ಇದರ ಗ್ರಿಪ್ ತುಂಬಾ ಚೆನ್ನಾಗಿದೆ. ಇದರ ಬ್ಯಾಕ್ ಸೈಡ್ ವುಡ್ ಡಿಸೈನ್ ಇದೆ, ಸ್ಲೈಟ್ಲಿ ವೇವಿ ತರ ಕಾಣಿಸುತ್ತೆ. ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ನ ಕೊಟ್ಟಿದ್ದಾರೆ. ಇದರ ಕ್ಯಾಮೆರಾ ಮಾಡ್ಯೂಲ್ ಸ್ವಲ್ಪ ದಪ್ಪ ಇದೆ. ಟೇಬಲ್ ಮೇಲೆ ಇಟ್ಟಾಗ ಕ್ಯಾಮ್ರಾನೇ ಫಸ್ಟ್ ಟೇಬಲ್ ಗೆ ಟಚ್ ಆಗುತ್ತೆ. ಇದರಿಂದ ಕ್ಯಾಮ್ರಾ ಮೇಲೆ ಬೇಗ ಸ್ಕ್ರಾಚಸ್ ಆಗ್ಬೋದು. ಆದ್ರೆ ಇದಕ್ಕೆ ನಾವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿದ್ರೆ ಜಾಸ್ತಿ ಸ್ಕ್ರಾಚಸ್ ಆಗೋದಿಲ್ಲ. ಬ್ಯಾಕ್ ಕೇಸ್ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಕ್ಯಾಮ್ರಾ ಮಾಡ್ಯೂಲ್ ಕವರ್ ಆಗುತ್ತೆ. ಇದರ ಬ್ಯಾಕ್ ಸೈಡ್ ನ ಪಾಲಿಕಾರ್ಬನೇಟ್ ಇಂದ ಮಾಡಲಾಗಿದೆ. ಇದರ ಮೇಲೆ ಜಾಸ್ತಿ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳೋದಿಲ್ಲ. ಇದರ ಫ್ರೇಮ್ ಮೆಟಲ್ ತರ ಕಾಣಿಸಿದ್ರು ಇದನ್ನು ಪಾಲಿಕಾರ್ಬನೇಟ್ ಇಂದ ಮಾಡಿದ್ದಾರೆ. ಹಾಗೆ ಈ ಫೋನ್ ಬಂದು 3 ಡಿಫರೆಂಟ್ ಕಲರ್ ಅಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಬ್ಲಾಕ್ ಎಕ್ಲಿಪ್ಸ್. ಇನ್ನು ಉಳಿದಿರೋ ಕಲರ್ಸ್ ಗಳನ್ನ ನಾವು ನೋಡೋದಾದ್ರೆ, ಮಿಡ್ ನೈಟ್ ಓಷನ್ ಬ್ಲೂ ಕಲರ್, ಇದರಲ್ಲಿ ಮೈಕ್ರೋ ಫೈಬರ್ ವೇಗನ್ ಲೆದರ್ ಸಿಗುತ್ತೆ. ಇನ್ನೊಂದು ಆರ್ಕ್ಟಿಕ್ ಡ್ರಾನ್ ಕಲರ್, ಇದರಲ್ಲಿ ಶೈನಿಂಗ್ ಗ್ಲಾಸ್ ಸಿಗುತ್ತೆ. ಈ ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನನ್ಗಂತೂ ಈ ಬ್ಲೂ ಕಲರ್ ಇಷ್ಟ ಆಯ್ತು. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ 213 ಗ್ರಾಮ್ಸ್ ಇದೆ. ಹಾಗೆ 8.8 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ನಾವು ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಭಾರ ಇದೆ ಅಂತ ಫೀಲ್ ಆಗುತ್ತೆ. ಆದ್ರೆ ಈ ಫೋನ್ ಅಲ್ಲಿ 6000 mAh ಬಿಗ್ ಬ್ಯಾಟರಿ ಇದ್ರೂ ಈ ಫೋನ್ ಥಿಕ್ ಆಗಿದೆ. ಸ್ವಲ್ಪ ವೆಯ್ಟ್ ಫೀಲ್ ಆದ್ರೂ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಈ ಫೋನ್ ಸ್ಲಿಮ್ ಅಂಡ್ ಸ್ಟೈಲಿಶ್ ಆಗಿದೆ ಅಂತಾನೆ ನಾವು ಹೇಳ್ಬೋದು. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಹಾಗೆ ಮೈಕ್ರೋಫೋನ್ ಇದೆ. 3.2 Gen 1 USB ಟೈಪ್ C ಪೋರ್ಟ್ ಇದೆ. ಮೈಕ್ರೋಫೋನ್ ಇದೆ. ಸ್ಪೀಕರ್ ಗ್ರಿಲ್ ಇದೆ. ಈ ಫೋನ್ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಇದರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಲರ್ಟ್ ಸ್ಲೈಡರ್ ಇದೆ. ಈ ಫೋನ್ ಮೇಲೆ IR ಬ್ಲಾಸ್ಟರ್ ಇದೆ. ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇದೆ. ಸ್ಪೀಕರ್ ಗ್ರಿಲ್ ಇದೆ. ಈ ಫೋನ್ ಅಲ್ಲಿ ಟೋಟಲ್ ಆಗಿ 4 ಮೈಕ್ರೋಫೋನ್ ನ ಕೊಟ್ಟಿದ್ದಾರೆ. ಇದರಿಂದ ಕಾಲ್ ಅಲ್ಲಿ ಮಾತಾಡಬೇಕಾದ್ರೆ ಜಾಸ್ತಿ ನಾಯ್ಸ್ ಕೇಳಿಸೋದಿಲ್ಲ, ಜೊತೆಗೆ ವಿಡಿಯೋಸ್ ಅಲ್ಲಿನೂ ಜಾಸ್ತಿ ನಾಯ್ಸ್ ಕೇಳಿಸೋದಿಲ್ಲ. ಹಾಗೆ ಈ ಫೋನ್ ಅಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರ ಆಡಿಯೋ ಕ್ವಾಲಿಟಿ ತುಂಬಾ ಜಾಸ್ತಿ ಇಲ್ಲ, ಹಾಗಂತ ತುಂಬಾ ಕಡಿಮೆನೂ ಇಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಬೇಸ್ ಅಂಡ್ ಆಡಿಯೋ ಕ್ವಾಲಿಟಿ ಎರಡೂ ಚೆನ್ನಾಗಿ ಕೇಳಿಸುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.82 ಇಂಚಸ್ 2K LTPO AMOLED ಡಿಸ್ಪ್ಲೇ ಇದೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಇದು Pro XDR ಡಿಸ್ಪ್ಲೇ ಆಗಿದೆ. ಇದರ ಜೊತೆಗೆ ಇದು ಮೈಕ್ರೋ ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಗಿದೆ. ಇದು ನೋಡಿದ್ರೆ ಫ್ಲಾಟ್ ಡಿಸ್ಪ್ಲೇ ಅಂತ ಅನ್ಸುತ್ತೆ, ಆದ್ರೆ ಟಚ್ ಮಾಡಿದ್ರೆ ಕರ್ವ್ ಡಿಸ್ಪ್ಲೇ ಅಂತ ಫೀಲ್ ಆಗುತ್ತೆ.
ಹಾಗೆ ಇದು LTPO ಡಿಸ್ಪ್ಲೇ ಆಗಿರೋದ್ರಿಂದ ಇದರ ರಿಫ್ರೆಶ್ ರೇಟ್ 1 ಹರ್ಟ್ಸ್ ಇಂದ 120 ಹರ್ಟ್ಸ್ ವರೆಗೂ ಆಟೋಮೆಟಿಕಲಿ ಅಡ್ಜಸ್ಟ್ ಆಗುತ್ತೆ. ಹಾಗೆ ಇದರಲ್ಲಿ 4500 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ, ಜೊತೆಗೆ 1600 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಇದೆ. ಇದರ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ನಾವು ಆರಾಮಾಗಿ ಯೂಸ್ ಮಾಡಬಹುದು. ಈ ಡಿಸ್ಪ್ಲೇಗೆ ಸೆರಾಮಿಕ್ ಗಾರ್ಡ್ ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಇದರಿಂದ ಇದರ ಡಿಸ್ಪ್ಲೇ ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಇದರಲ್ಲಿ 2160 ಹರ್ಟ್ಸ್ PWM ಡಿಮ್ಮಿಂಗ್ ಇದೆ. ಲೋ ಲೈಟ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂ ಬರೋದಿಲ್ಲ. ಹಾಗೆ ಇದರಲ್ಲಿ ಡೋಲ್ಬಿ ವಿಷನ್ ಇದೆ. HDR10+ ಸಪೋರ್ಟ್ ಸಿಗುತ್ತೆ. ಇದು 10 ಬಿಟ್ ಡಿಸ್ಪ್ಲೇ ಆಗಿದೆ. ಇದರಿಂದ ಡಿಸ್ಪ್ಲೇನು ಪ್ರೀಮಿಯಂ ಆಗಿದೆ. ಇದರಲ್ಲಿ ಸ್ವಲ್ಪ ಕಂಟೆಂಟ್ ನ ಸಹ ನಾನು ಪ್ಲೇ ಮಾಡಿ ನೋಡಿದೆ. ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಗಳು ಚೆನ್ನಾಗಿದೆ, ವಿವಿಡ್ ಆಗಿ ಬರುತ್ತೆ. ಡೈನಮಿಕ್ ರೇಂಜ್ ತುಂಬಾ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ಸ್ ನೋಡೋರ್ಗೆ ಈ ಫೋನ್ ಇಷ್ಟ ಆಗುತ್ತೆ. ಯೂಟ್ಯೂಬ್ ಅಲ್ಲಿ HDR ವಿಡಿಯೋನ ನೋಡಬಹುದು. ಇದರ ಜೊತೆಗೆ ಇದರ ಬೆಸಲ್ಸ್ ಗಳು ತುಂಬಾ ಕಡಿಮೆ ಇದಾವೆ, ಚಿನ್ ಕೂಡ ಕಡಿಮೆ ಇದೆ, ಹಾಗೆ ಇದರ ಪಂಚ್ ಹೋಲ್ ಕಡಿಮೆ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ತುಂಬಾ ಪ್ರೀಮಿಯಂ ಆಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8 ಎಲೈಟ್ ಫ್ಲಾಗ್ಶಿಪ್ ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 3nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಆಗುತ್ತೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR5X ರ್ಯಾಮ್ ಇದೆ, UFS 4.0 ಸ್ಟೋರೇಜ್ ಇದೆ. ಯಾವ್ದ್ರಲ್ಲಿನೂ ಇದು ಕಾಂಪ್ರಮೈಸ್ ಆಗಿಲ್ಲ. ಇದರ ರೀರೈಟ್ ಕೂಡ ತುಂಬಾ ಸ್ಪೀಡ್ ಇದೆ. ಇದರಲ್ಲಿ 12,36,000 ಪ್ಲಸ್ ಅಂಟುಟು ಸ್ಕೋರ್ ಇದೆ. ಆದ್ರೆ ಈ ಪ್ರೊಸೆಸರ್ 30 lakhs ಹತ್ತತ್ರ ಅಂಟುಟು ಸ್ಕೋರ್ ಕೊಡುವಷ್ಟು ಕೆಪಾಬಿಲಿಟಿನ ಹೊಂದಿದೆ. ಆದ್ರೆ ಇದರಲ್ಲಿ 12 lakh ಪ್ಲಸ್ ಅಂಟುಟು ಸ್ಕೋರ್ ಅಷ್ಟೇ ಇದೆ. ಹಾಗೆ 60% CPU ಥ್ರಾಟಲ್ ಇದೆ. ಹಾಗೆ ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಇದರ ಟೆಂಪರೇಚರ್ ವೇರಿಯೇಷನ್ ಹಾಗೆ ಬ್ಯಾಟರಿ ಡ್ರೈನ್ ನ ಚೆಕ್ ಮಾಡಿದೆ. ಈ ಫೋನ್ ಸ್ವಲ್ಪ ಓವರ್ ಹೀಟ್ ಆಯ್ತು. 5 to 7% ಬ್ಯಾಟರಿ ಡ್ರೈನ್ ಆಯ್ತು. ಹಾಗೆ 10 to 20% ಟೆಂಪರೇಚರ್ ವೇರಿಯೇಷನ್ ಆಯ್ತು. 51 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯ್ತು. ಇಷ್ಟೊಂದು ಹೀಟ್ ಆಗಬಾರ್ದು, ಆದ್ರೆ ಇದು ಆಗ್ತಾ ಇದೆ. ಇದು ಒಂದು ಇಷ್ಟ ಆಗಿಲ್ಲ ನನಗೆ. ಹಾಗೆ ಈ ಫೋನ್ ಅಲ್ಲಿ ಸ್ವಲ್ಪ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ ನಿಮ್ಗೆ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ 1 hour ಗೇಮ್ಸ್ ನ ಆಡಿದ್ವಿ. ಹಾಗೆ BGMI ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡ್ಬೋದು. ಅಂದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹಾಗೆ COD ಅಲ್ಲಿ ಮ್ಯಾಕ್ಸಿಮಮ್ ಆಪ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಸೆಟ್ಟಿಂಗ್ಸ್ ಅಲ್ಲಿ ಆಡ್ಬೋದು. ಈ ಫೋನ್ ಅಲ್ಲಿ ಹೆವಿ ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗೋದಿಲ್ಲ, ಲ್ಯಾಗ್ ಆಗೋದಿಲ್ಲ. ಯಾವುದೇ ಗೇಮ್ಸ್ ಆಗಿರ್ಲಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಗೇಮ್ಸ್ ಆಡುವಾಗ ಜಾಸ್ತಿ ಏನು ಫೋನ್ ಹೀಟ್ ಆಗೋದಿಲ್ಲ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಗೇಮಿಂಗ್ ಗೋಸ್ಕರ ಈ ಫೋನ್ ಬೆಸ್ಟ್ ಇದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ Android 15 ಅಲ್ಲಿ ಬರುತ್ತೆ. Oxygen OS 15 ಅಲ್ಲಿ ವರ್ಕ್ ಮಾಡುತ್ತೆ. ಈ ಫೋನ್ಗೆ 4 years ಮೇಜರ್ OS ಅಪ್ಡೇಟ್ ಹಾಗೆ 6 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ ಆರಾಮಾಗಿ 4 to 5 years ಯೂಸ್ ಮಾಡಬಹುದು. ಈ ಫೋನ್ ನ UI ನಲ್ಲಿ ಯಾವುದೇ ಆಡ್ಸ್ ಗಳು ಬರೋದಿಲ್ಲ, ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಗಳು ಬರೋದಿಲ್ಲ. ಆದ್ರೆ ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರುತ್ತೆ. ಅದನ್ನ ನೀವು ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಹಾಗೆ ಈ ಫೋನ್ ಅಲ್ಲಿ ನಿಮ್ಗೆ ತುಂಬಾ AI ಫೀಚರ್ ಗಳು ಸಿಗುತ್ತೆ. ಹಾಗೆ ಇದರ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದರ ಜೊತೆಗೆ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ಸ್ ಗಳು ಸಿಗುತ್ತೆ. ನೆಕ್ಸ್ಟ್ ಇದ್ರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಇದರಲ್ಲಿ OIS ನ ಸಪೋರ್ಟ್ ಇದೆ. ಹಾಗೆ ಇದರಲ್ಲಿ ಸೋನಿ ಕಡೆಯಿಂದ LYT 808 ಸೆನ್ಸರ್ ನ ಕೊಟ್ಟಿದ್ದಾರೆ. ಇದರಲ್ಲಿ 8K ವಿಡಿಯೋಸ್ ನ ನಾವು 30 FPS ಅಲ್ಲಿ ತೆಗಿಬಹುದು. ಹಾಗೆ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. 4K ಅಲ್ಲಿನೂ ಸ್ಟೆಬಿಲೈಸೇಷನ್ ಆಪ್ಷನ್ ಸಿಗುತ್ತೆ. ಹಾಗೆ ಇದರಲ್ಲಿ 5th gen ಅಜಾಲ್ ಬ್ಲೇಡ್ ಪವರ್ಡ್ ಬೈ ಕ್ಯಾಮೆರಾ ಇದೆ. ಎರಡನೇದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಮೂರನೇದು 50 ಮೆಗಾ ಪಿಕ್ಸೆಲ್ 3x ಪೆರಿಸ್ಕೋಪ್ ಕ್ಯಾಮೆರಾ ಇದೆ. ಇದರಲ್ಲಿ 3x ಆಪ್ಟಿಕಲ್ ಝೂಮ್ ಹಾಗೆ 120x ಡಿಜಿಟಲ್ ಝೂಮ್ ಮಾಡಬಹುದು. ಹಾಗೆ ವಿಡಿಯೋಸ್ ಅಲ್ಲಿ 6x ಹಾಗೆ 18x ಡಿಜಿಟಲ್ ಝೂಮ್ ಮಾಡಬಹುದು. ಹಾಗೆ ಪೋರ್ಟ್ರೇಟ್ ಅಲ್ಲಿ 1x 2x 3x ಝೂಮ್ ಆಪ್ಷನ್ ಅಷ್ಟೇ ಸಿಗುತ್ತೆ. ಇದರಲ್ಲಿ 120x ಝೂಮ್ ಮಾಡಿ ಚಂದ್ರನ ಫೋಟೋಸ್ ತೆಗಿಬಹುದು. ಇದರಲ್ಲಿ ಮೈಕ್ರೋ ಫೋಟೋಸ್ ನು ತೆಗಿಬಹುದು. ಮೈಕ್ರೋ ಫೋಟೋಸ್ ಗಳ ಕ್ವಾಲಿಟಿನೂ ಚೆನ್ನಾಗಿದೆ, ಡೀಟೇಲ್ ಆಗಿ ಬರುತ್ತೆ. ಕೈನ ಫಿಂಗರ್ ಪ್ರಿಂಟ್ಸ್ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಾಗೆ ಇದರ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿನೂ 4K ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ಇದರ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಫೋಟೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ. ಸ್ಕಿನ್ ಟೋನ್ ಚೆನ್ನಾಗಿದೆ. 120x ಝೂಮ್ ಫೋಟೋಸ್ ಗಳ ಕ್ವಾಲಿಟಿ ಒಂದು ರೇಂಜ್ಗೆ ಪರವಾಗಿಲ್ಲ, ಚೆನ್ನಾಗಿದೆ.
ಅಲ್ಟ್ರಾ ವೈಡ್ ಫೋಟೋಸ್ಗಳು ಕೂಡ ಚೆನ್ನಾಗಿ ಬರುತ್ತೆ, ವಿವಿಡ್ ಆಗಿನೂ ಬರುತ್ತೆ, ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಇದರ ಸೆಲ್ಫಿ ಫೋಟೋಸ್ಗಳು ಕೂಡ ತುಂಬಾ ಚೆನ್ನಾಗಿದೆ, ಸ್ವಲ್ಪ ವಿವಿಡ್ ಆಗಿ ಬರುತ್ತೆ, ಕಲರ್ಸ್ನ ಸ್ವಲ್ಪ ಬೂಸ್ಟ್ ಮಾಡುತ್ತೆ. ಇದು ಎಲ್ರಿಗೂ ಇಷ್ಟ ಆಗೋದಿಲ್ಲ. ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಸೆಲ್ಫಿ ಫೋಟೋ ಸ್ವಲ್ಪ ವಾರ್ಮ್ ಆಗಿ ಬರುತ್ತೆ. ಇದರ ವಿಡಿಯೋಸ್ ಕ್ವಾಲಿಟಿನೂ ಚೆನ್ನಾಗಿದೆ, ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಜಾಸ್ತಿ ಶೇಕ್ ಮಾಡಿದ್ರೂ ಸ್ವಲ್ಪ ಮಟ್ಟಿಗೆ ಸ್ಟೇಬಲ್ ಆಗಿ ಬರುತ್ತೆ. ಲೋ ಲೈಟ್ ಫೋಟೋಸ್ಗಳು ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಲೋ ಲೈಟ್ ಅಲ್ಲಿ ಫೋಟೋಸ್ ವಿಡಿಯೋಸ್ಗಳು ಜಾಸ್ತಿ ವಾರ್ಮ್ ಆಗಿ ಬರುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನನ್ನ ಕಡೆಯಿಂದ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ನನಗೆ ಇದರ ಕ್ಯಾಮ್ರಾ ಕ್ವಾಲಿಟಿ ಇಷ್ಟ ಆಯಿತು. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಫೋಟೋಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6000 mAh ಬಿಗ್ ಬ್ಯಾಟ್ರಿ ಸಿಗುತ್ತೆ. ಇದು 100 ವ್ಯಾಟ್ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದರ ಜೊತೆಗೆ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ 42 ಮಿನಿಟ್ಸ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಇದರ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಹೆವಿ ಯೂಸ್ ಮಾಡಿದ್ರೆ 10 to 11 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತ ಅಂದ್ರೆ 1.5 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಹಾಗೆ ಈ ಫೋನ್ ಅಲ್ಲಿ ಎಲ್ಲಾ ಸೆನ್ಸರ್ಗಳು ಸಿಗುತ್ತೆ. ಇದರಲ್ಲಿ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಒಂದ್ ರೇಂಜ್ ಗೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ ಫೇಸ್ ಅನ್ಲಾಕ್ ಕೂಡ ಇದೆ, ಇದು ಕೂಡ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಎರಡೂ ಸೆನ್ಸರ್ಗಳು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 14 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಇದರಲ್ಲಿ 5.5G ಸಪೋರ್ಟ್ ಇದೆ, ಡ್ಯುಯಲ್ 4G ಸಪೋರ್ಟ್ ಇದೆ, ವೈಫೈ 7 ಇದೆ, ಬ್ಲೂಟೂತ್ 5.4 ಇದೆ, NFC ಸಪೋರ್ಟ್ ಇದೆ, IR ಬ್ಲಾಸ್ಟರ್ ಇದೆ. ಈ ಫೋನ್ ಅಲ್ಲಿ ಅಗತ್ಯ ಇರೋ ಎಲ್ಲ ಕನೆಕ್ಟಿವಿಟಿಗಳು ಸಿಗುತ್ತೆ. ಇದರ 5G ಕನೆಕ್ಟಿವಿಟಿ ಒಂದ್ ರೇಂಜ್ ಗೆ ಚೆನ್ನಾಗಿದೆ, ಆದ್ರೆ ಕಾಲ್ ಬಂದಾಗ 5G ಇಂದ 4G ಗೆ ಶಿಫ್ಟ್ ಆಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಬಂದು 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. 12GB ರ್ಯಾಮ್ 256GB ಸ್ಟೋರೇಜ್, 16GB ರ್ಯಾಮ್ 512GB ಸ್ಟೋರೇಜ್, ಹಾಗೆ 24GB ರ್ಯಾಮ್ 1TB ಸ್ಟೋರೇಜ್. ಇದರ ಬೇಸ್ ವೇರಿಯಂಟ್ ಗೆ 69,999 ಆಗುತ್ತೆ. ಇದರ ಮಿಡ್ ವೇರಿಯಂಟ್ ಗೆ 76,999 ಆಗುತ್ತೆ. ಇದರ ಹೈಯರ್ ವೇರಿಯಂಟ್ ಗೆ 89,999 ಆಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತ ಕೇಳಿದ್ರೆ ತಗೋಬಹುದು. ನನ್ನ ಪ್ರಕಾರ ಈ ಫೋನ್ ತುಂಬಾ ಚೆನ್ನಾಗಿದೆ. ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಇದರ ಡಿಸೈನ್ ಚೆನ್ನಾಗಿದೆ, ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇದರ ಕ್ಯಾಮ್ರಾ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನನ್ಗಂತೂ ಈ ಫೋನ್ ಇಷ್ಟ ಆಯ್ತು. ಈ ಫೋನ್ ಪರ್ಫೆಕ್ಟ್ ಫೋನ್ ಅಂತಾನೆ ನಾವು ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ OnePlus 13 ಫೋನ್ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದೀನಿ. ಈ ಫೋನ್ ನಾನು ಬೇರೆ ಯಾವ ಫೋನ್ ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕು ಅಂತ ಹೇಳಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಕೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.